ಧಾರವಾಡದಲ್ಲಿ ಫೈರೋಜ್ ಪಠಾಣ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಹತ್ಯೆಯಲ್ಲಿ 6 ಜನ ಆರೋಪಿಗಳು ಭಾಗಿಯಾಗಿದ್ದಾರೆ. ಮೊಹಮ್ಮದ್ ಶಾ ಹಾಗೂ ಮೂವರಿಂದ ಆತನನ್ನ ಭೀಕರವಾಗಿ ಹತ್ಯೆಗೈಲಾಗಿದೆ. ಸದ್ದಾಂ, ಗೌಸ್, ಫರ್ವೇಜ್ ಹತ್ಯೆ ಮಾಡಿದಂತಹ ಆರೋಪಿಗಳು ಅಂತ ಹೇಳಿ ಈಗಾಗಲೇ ತಿಳಿದು ಬಂದಿರುವಂತದ್ದು. ಸಂಚು ರೂಪಿಸಿದಂತಹ ಅರ್ಬಾಜ್ ಪಠಾಣ್ ಗುಲಾಬ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಯಾವ ಕಾರಣಕ್ಕಾಗಿ ಆತನನ್ನು ಕೊಂದಿದ್ದಾರೆ ಅನ್ನುವಂಥದ್ದು ತನಿಖೆಯ ನಂತರ ಮತ್ತಷ್ಟು ವಿಚಾರಗಳು ಬಯಲಿಗೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಏನು ಕೊಲೆಗೈದಿದ್ದಂತಹ 4 ಆರೋಪಿಗಳು ಎಸ್ಕೇಪ್ ಆಗಿದ್ರು, ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ರು. 4ವರಿಗಾಗಿ ವೈಯಕ್ತಿಕ ರಾಜಕೀಯ ಉದ್ದೇಶಕ್ಕಾಗಿ ಕೊಲೆ ಆಗಿದೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಮೇಲ್ನೋಟಕ್ಕೆ. ಈಗಾಗಲೇ ಉಪನಗರ ಠಾಣೆ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ಇದೇ ತಿಂಗಳು 24ಕ್ಕೆ ಹತ್ಯೆಯಾಗಿದ್ನಲ್ಲ ಫೈರೋಜ್ ಪಠಾಣ್, ಆತನ ಮದುವೆ ಇತ್ತು, ಓಡಾಡ್ತಾ ಇದ್ದ. ಮದುವೆಗಾಗಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ರು ಅವ್ರ ಮನೆಯಲ್ಲಿ. ನೆನ್ನೆ ಹೊರಗಡೆ ನಿಂತ್ಕೊಂಡು ಮಾತನಾಡುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಈ ಆರೋಪಿಗಳು ಒಂದು ಹಲ್ಲೆ ಮಾಡಿ ಆತನನ್ನ ಕೊಚ್ಚಿ ಕೊಂದಿದ್ದಾರೆ. ಈ ಒಂದು ಹತ್ಯೆಯಲ್ಲಿ 6 ಜನ ಆರೋಪಿಗಳು ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಈಗಾಗಲೇ ಪೊಲೀಸರಿಗೆ ಸಿಕ್ಕಿರುವಂತದ್ದು ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಆ ಮನೆ ಹೊರಗಡೆ ಆತ ಮಾತನಾಡ್ತಾ ಇರ್ತಾನೆ. ಏಕಾಏಕಿಯಾಗಿ ಗಮನಿಸಿದಂತಹ ಆರೋಪಿಗಳು ಒಟ್ನಲ್ಲಿ ಹೇಗಾದ್ರೂ ಮುಗಿಸ್ಬಿಡ್ಬೇಕು ಈತನನ್ನ ಅಂತ ಹೇಳಿ ಸ್ಕೆಚ್ ಹಾಕೊಂಡೇ ಬಂದಿದ್ರು. ಆತನನ್ನ ಭೀಕರವಾಗಿ ಹಲ್ಲೆ ಮಾಡಿ ತದನಂತರ ಆತನನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿರ್ತಾರೆ. ಬರೋಬ್ಬರಿ 6 ಆರೋಪಿಗಳು. ಈಗಾಗಲೇ 6 ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ನೋಡಿ, ಸಿಸಿ ಕ್ಯಾಮೆರಾ ವಿಜುವಲ್ಸ್ ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಹೊರಗಡೆ ಮಾತನಾಡಿರುವಂತಹ ದೃಶ್ಯ, ಆರೋಪಿಗಳು ಅದನ್ನ ಗಮನಿಸ್ತಾ ಇದ್ದಾರೆ. ತದನಂತರ ಒಳಗಡೆ ಹೋಗ್ತಾರೆ. ಏಕಾಏಕಿಯಾಗಿ ಆತನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಬಿಟ್ಟು ಬಿಡದೆ ಆತನನ್ನ ಕೊಚ್ಚಿ ಕೊಂದು ಹಾಕಿಬಿಟ್ಟಿದ್ದಾರೆ. ಕೊಂದು ಅಲ್ಲಿಂದ ಕಾಲ್ ಕಿತ್ತು ಬಿಟ್ಟಿದ್ದಾರೆ. ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ರು. ಈಗ ಕೊನೆಗೂ ಆರೋಪಿಗಳು ಅಂಧರಾಗಿದ್ದಾರೆ. ನೋಡಿ, ಈಗಾಗಲೇ ಆರೋಪಿಗಳು ಏನು ಪರಾರಿಯಾಗಿದ್ರು, ಕೊನೆಗೂ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾರೆ. ತನಿಖೆಯನ್ನ ಕೂಡ ಮುಂದುವರೆಸಿದ್ದಾರೆ. ಆಲ್ರೆಡಿ ಸಂಚನ ಕೂಡ ರೂಪಿಸ್ಕೊಂಡೇ ಬಂದಿದ್ರು ಇವರು. ಒಟ್ನಲ್ಲಿ ಈತನನ್ನ ಮುಗಿಸಾಕ್ಬಿಡ್ಬೇಕು ಅನ್ನುವಂತಹ ಉದ್ದೇಶದಿಂದಲೇ ಮನೆ ಬೊಮ್ಮಾಗ ಬಂದ್ಬಿಟ್ಟು ಆತ ಹೊರಗಡೆ ಮಾತನಾಡ್ಕೊಂಡು ನಿಂತ್ಕೊಂಡಿದ್ದ. ಅದನ್ನೇ ಗಮನಿಸಿದಂತಹ ಆರೋಪಿಗಳು ಮನೆಯಲ್ಲಿ ನುಗ್ಬಿಟ್ಟು ಆತನನ್ನ ಕೊಲೆ ಮಾಡಿ ಮುಗಿಸಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಪ್ರಶಾಂತ್, ಈಗಾಗಲೇ ಈ ಕಾಂಗ್ರೆಸ್ ಮುಖಂಡನ ಕೊಲೆ ಆಗಿದೆ. ಸೊ ಆರೋಪಿಗಳು ಏನು ವೈಯಕ್ತಿಕ ವಿಚಾರಕ್ಕೆ ಕೊಲೆ ಮಾಡಿದ್ದ ಹೆಂಗೆ ಅನ್ನುವಂಥದ್ದು ಏನಾದ್ರೂ ತನಿಖೆಯಲ್ಲಿ ಗೊತ್ತಾಯ್ತಾ ಪ್ರಶಾಂತ್? ದೀಪ, ಏನಂತಂದ್ರೆ ಫೈರೋಜ್ ಪಠಾಣ್ ಎಂಬ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪಕ್ಷದ ಯೂತ್ ಪ್ರಧಾನ ವಿಷಯ ಅಂತದ್ದು. ಬಟ್ ಆದ್ರೆ ನಿನ್ನೆ ಕೂಡ ಏಕಾಏಕಿ 4 ಜನ ಅವ್ರ ಮನೆ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿದ ಮೇಲೆ ಅವರು ಕೂಡ ಒಳಗಡೆ ಬೆಡ್ರೂಮ್ ಕೂಡ ಓಡಿ ಹೋಗ್ತಾರೆ. ಓಡೋದ ಮೇಲೆ ಅಲ್ಲಿ ಕೂಡ ಅವರಿಗೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡ್ತಕ್ಕಂಥದ್ದು. ಬಟ್ ಇಲ್ಲಿವರೆಗೂ ಕೂಡ ಎದಕ್ಕೆ ಹಲ್ಲೆ ಆಗಿದೆ, ಏನಾಗಿದೆ ಅಂತ ಇನ್ನೂವರೆಗೂ ಗೊತ್ತಾಗಿಲ್ಲ. ಆಮೇಲೆ ಪೊಲೀಸರು ಕೂಡ ತನಿಖೆ ಮಾಡಿರ್ತಕ್ಕಂಥದ್ದು. ಮತ್ತು ಇದೇ ತಿಂಗಳು 20ನೇ ತಾರೀಕಿಗೆ ಅವ್ರ ಮದುವೆ ಕೂಡ ನಿಶ್ಚಯ ಆಗಿತ್ತು. ಬಟ್ ಇದೊಂದು ದುರ್ದೈವ ಅಂತ ಹೇಳ್ಬೋದು. ಅದೇ ಪೊಲೀಸರು ಮಾತ್ರ ಬಲೆಯನ್ನು ಬೀಸಿದ್ದು. ಇಲ್ಲಿವರೆಗೆ 2 ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಅರ್ಬಾಜ್ ಪಠಾಣ್ ಮತ್ತು ಗುಲಾಬ್ ಎಂಬುವರನ್ನ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಇನ್ನೂ 4 ಮಂದಿ ಆರೋಪಿಗಳಿಗೆ ಜಾಲವನ್ನು ಬೀಸಿರ್ತಕ್ಕಂಥದ್ದು. ದೀಪಾ. ಎಸ್ ಪ್ರಶಾಂತ್, ಥ್ಯಾಂಕ್ ಯು ತುಂಬ ಮಾಹಿತಿಗಾಗಿ. ನೋಡಿ, ಇದೇ ತಿಂಗಳ 24ರಂದು ಮದುವೆಗೆ ತಯಾರಿ ನಡೆಸ್ತಾ ಇದ್ರು. ಮದುವೆ ಆಗ್ಬೇಕಾಗಿತ್ತು. ಆದರೆ ಇವತ್ತು ನಿನ್ನೆ ನೋಡಿ ಭೀಕರವಾಗಿ ಆತನನ್ನ ಆರೋಪಿಗಳು ಕೊಲೆ ಮಾಡಿದ್ದಾರೆ. ಒಂದು ಕಡೆ ವೈಯಕ್ತಿಕ, ಮತ್ತೊಂದು ಕಡೆ ರಾಜಕೀಯ ಉದ್ದೇಶಕ್ಕಾಗಿ ಏನಾದರೂ ಕೊಲೆ ಮಾಡಿದ್ರ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು. ಮತ್ತು ಪೊಲೀಸರ ತನಿಖೆ ನಂತರ ಮತ್ತಷ್ಟು ವಿಚಾರಗಳು ಬಯಲಿಗೆ ಬರುವಂತಹ ಸಾಧ್ಯತೆ ದಟ್ಟವಾಗಿದೆ. ಇವಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ರಾಜ್ ನ್ಯೂಸ್. ಜನಸೇವೆಗೆ ನಾವು ಸದಾ ಸಿದ್ಧ.